ನಾನು ನಮ್ಮ ಯಜಮಾನ್ರು ಆಚೆ ಈ ಥರ ಇಬ್ಬರೇ ಹೋಗಿ ತುಂಬನೇ ದಿನ ಆಗಿತ್ತು. ಅದಕ್ಕೆ ಇವ್ರನ್ನ ಕರ್ಕೊಂಡು ಹತ್ರ ಇರೋ ರೆಸ್ಟೋರೆಂಟಿಗೆ ಡಿನ್ನರಿಗೆ ಹೋದೆ. ನಾನು ರೂಫ್ ಟಾಪ್ ರೆಸ್ಟೋರೆಂಟ್ನ ಸೆಲೆಕ್ಟ್ ಮಾಡಿದ್ದೆ. ಯಾಕೆ ಅಂದರೆ ಅಲ್ಲಿಂದ ಆ್ಯಂಬಿಯನ್ಸು ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು, ಬರೀ ವ್ಯೂ ಚೆನ್ನಾಗಿತ್ತು, ಅಲ್ಲಿಂದ ಆ್ಯಂಬಿಯನ್ಸ್ ಅಷ್ಟೇ. ಬರೀ ಒಂದು ಬಿರಿಯಾನಿ ಆರ್ಡರ್ ಮಾಡಿಕೊಂಡು ತಿಂದು ನೋಡಿದ್ವಿ. ಟೇಸ್ಟ್ ಕೂಡ ಅಷ್ಟೇನು ಇಷ್ಟ ಆಗಲಿಲ್ಲ ಅಂತ ಬೇರೆ ಏನೂ ಆರ್ಡರ್ ಮಾಡಲಿಲ್ಲ. ಒಂದು ಖುಷಿ ವಿಷಯ ಏನು ಅಂದರೆ ಇಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕಿದ್ರು. ಕೊಯಮತ್ತೂರಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕಿದ್ದು ಇದೇ ಮೊದಲನೇ ಬಾರಿಗೆ. ಅದರಲ್ಲೂ ಗುರ್ತಿಟ್ಟು ಮಾತಾಡ್ಸಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ಮೇಡಮ್ ಅವ್ರ ಖುಷಿನ ಇನ್ನೂ ಜಾಸ್ತಿ ಮಾಡೋಣ ಅಂತ ಐಸ್ ಕ್ರೀಮ್ ತಿನ್ನೋದಕ್ಕೆ ಕರ್ಕೊಂಡೋದೆ. ಯಾಕಂದ್ರೆ ಸುಮಾರು ದಿವಸದಿಂದ ಕೇಳ್ತಿದ್ಲು ಐಸ್ ಕ್ರೀಮ್ ಕೊಡ್ಸೋದಕ್ಕೆ. ಒಂದ್ ಬಿರಿಯಾನಿ ಇಬ್ರಿಗೆ ಎಲ್ಲಿ ಸಾಕಾಗುತ್ತೆ ಹೇಳಿ. ಓದುವಿನಿಂದ ವಿದ್ಯೆ ಜ್ಞಾನ ಬರುತ್ತದೆ, ಆದರೆ ಜ್ಞಾನ ಬೆಳೆಸಿಕೊಳ್ಳುವುದರ ಜೊತೆ ಜೀವನದಲ್ಲಿ 2 ಮೌಲ್ಯವನ್ನು ಸಹ ಅಳವಡಿಸಿಕೊಳ್ಳಬೇಕು. ಒಂದು ಮಾನವೀಯತೆ, ಮತ್ತೊಂದು ತೃಪ್ತಿ. ಈ ಮೌಲ್ಯತೆ ಇರುವ ವ್ಯಕ್ತಿಯೇ ನಿಜವಾದ ಸಾಧಕ. ಇದನ್ನು ತಿಳಿಸಿಕೊಟ್ಟ ನಮ್ಮ ಗುರುಗಳಿಗೆ ನಮ್ಮ ಧನ್ಯವಾದ. ಎಲ್ಲರ ದಿನ ಶುಭವಾಗಲಿ.